ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮಾವಾಸ್ಯೆ ಅಥವಾ ಪೌರ್ಣಿಮೆ ಇದ್ದಾಗ ಈ ಒಂದು ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಮನೇಲಿ ಇರುವಂಥ ನೆಗೆಟಿವಿಟಿಯನ್ನು ಹೋಗ್ಲಾಡ್ಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ತುಂಬ ಜನಗಳ ಮನೆಯಲ್ಲಿ ಒಂದೊಂದು ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗೆ ಮನೆಯಲ್ಲಿ ನೆಗೆಟಿವಿಟಿ ಹೆಚ್ಚಾದಾಗ ಮನೆಯಲ್ಲಿ ಜಗಳ ಆಗುವಂಥದ್ದು, ಹಾಗೆ ಮನಸ್ತಾಪ ಆಗುವಂಥದ್ದು, ಕಿರಿಕಿರಿ ಆಗುವಂಥದ್ದು, ಮನಸ್ಸಿಗೆ ಈ ಥರ ತುಂಬ ಪ್ರಾಬ್ಲಮ್ಸ್ಗಳಿರುತ್ತೆ. ಮತ್ತು ನಾವು ಏನೇ ಮಾಡಿದ್ರೂ ಆ ಕೆಲಸ ಸಕ್ಸಸ್ ಆಗ್ತಾನೆ ಇರೋದಿಲ್ಲ. ಈ ಥರ ಪ್ರಾಬ್ಲಮ್ಸ್ಗಳಾಗ್ತಾ ಇರುತ್ತೆ. ಇದೊಂದು ಕೆಲಸ ಮಾಡಿ ನೋಡಿ, ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಜಾಬ್ ರಿಲೇಟೆಡ್ ಮಾಡ್ಬೋದು ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಾಡ್ಬೋದು. ನಿಮಗೆ ಯಾವ ಸಮಸ್ಯೆ ಇದೆ ಅದ್ರ ಬಗ್ಗೆ ನೀವು ಸಂಕಲ್ಪ ಮಾಡಿಕೊಂಡು ಮಾಡೋ ಅಂಥದ್ದು ಅಮಾವಾಸ್ಯೆ ಪೂರ್ಣಿಮೆಯಲ್ಲಿ ಈ ಒಂದು ವಿಧಾನವನ್ನು ಮಾಡಿ ನೋಡಿ. ಖಂಡಿತ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಜೊತೆಗೆ ಲಕ್ಷ್ಮಿ ಮನೆಯಲ್ಲಿ ನೆಲೆಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಮ್ಯಾನಿಫೆಸ್ಟೇಷನ್ ಅಂದರೆ ಮ್ಯಾನಿಫೆಸ್ಟ್ ಅಂತ ಅಂದರೆ ಮೇಯ್ನಾಗಿ ನಾವು ಏನು ಅಂದ್ಕೊಳ್ತೀವೋ, ಆ ಯೂನಿವರ್ಸ್ನ ಏನು ಕೇಳ್ತೀವೋ ಅದು ನಮಗೆ ಪ್ರತಿಫಲವಾಗಿ ಸಿಗೋವಂಥದ್ದನ್ನ ಮ್ಯಾನಿಫೆಸ್ಟ್ ಅಂತಾರೆ. ಸೊ ಅದನ್ನು ಕೂಡ ಈ ವಿಡಿಯೋ ಎಂಡಲ್ಲಿ ನಾನು ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮೇಯ್ನಾಗಿ ಮನಿ, ಹಣ ಯಾರಿಗೆಲ್ಲ ಬೇಕು ಹೇಳಿ? ಎಲ್ಲರಿಗೂ ಹಣ ಬೇಕೇ ಬೇಕು. ಹಣ ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಮನಿಯನ್ನು ಹೇಗೆ ಅಟ್ರಾಕ್ಟ್ ಮಾಡೋದು ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕೂಡ ನಾನು ಒಂದು ಟ್ರೈನಿಂಗ್ ತೊಗೊಳ್ತಾ ಇದ್ದೆ, ಆನ್ಲೈನ್ ಟ್ರೈನಿಂಗು. ಸೊ ಅಲ್ಲಿ ನನಗೆ ಇದ್ರ ಬಗ್ಗೆ ತಿಳಿಸಿರೋ ಅಂಥದ್ದು. ಸೊ ನಾನು ಕೂಡ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಫೀಲ್ ಬೆಟರ್ ಅನ್ನಿಸ್ತಾ ಇದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಖಂಡಿತ ನಿಮಗೆ ಇವತ್ತಿನ ವ್ಲಾಗು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅನ್ನೋದನ್ನು. ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪನ್ನು ತೊಗೊಳ್ಬೇಕು. 1 ಹಿಡಿಯಷ್ಟು ಉಪ್ಪು ತೊಗೊಳ್ಬೇಕು. ಇದನ್ನು ನಾವು ಮನೆಯಲ್ಲಿ ಬಳಸೋವಂಥ ಉಪ್ಪಾಗಿರಬಾರ್ದು. ಮೇಯ್ನಾಗಿ ಇದು ಈ ಥರ ಪೂಜೆ ಮಾಡೋದಕ್ಕೆ ಅಂತಲೇ ಒಂದು ಪ್ಯಾಕೆಟು, ಹೊಸ ಪ್ಯಾಕೆಟ ತಂದು ಸಪ್ರೇಟಾಗಿ ಇಟ್ಕೊಂಡಿರಬೇಕು. ಸೊ ಹಾಗೆ 1 ಹಿಡಿ ಉಪ್ಪು ನಂತರ ನೀವು 10 ರೂಪಾಯಿ, 1 ರೂಪಾಯಿ ಕಾಯಿನು, 11 ರೂಪಾಯಿ ಇಟ್ಕೊಳ್ಬೋದು, ಇಲ್ಲ 21 ರೂಪಾಯಿ ಇಟ್ಕೊಳ್ಬೋದು. ಅಂದರೆ 10 ಅಥವಾ 20 ಆಗ್ಬೋದು. ಪರಿಪೂರ್ಣತೆ ಅನ್ನೋದ್ರ ಒಂದು ಸಂಕೇತವನ್ನು ಕೊಡುತ್ತೆ. 1 ಅನ್ನೋದು ಆರಂಭ ಅನ್ನೋ ಒಂದು ಸಂಕೇತ ಕೊಡುತ್ತೆ. ಅಂದರೆ ಹೊಸದಾಗಿ ಆರಂಭ ಮಾಡ್ತಾ ಇರೋದಕ್ಕೆ ಒಂದು ಸಂಕೇತ ಕೊಡುತ್ತೆ. ಹಾಗೆ 6 ಲವಂಗವನ್ನು ತೊಗೊಂಡಿದ್ದೀವಿ. ನೀವು ಏಲಕ್ಕಿ ಇದೆ ಅಂತಂದರೆ ಒಂದು 6 ಏಲಕ್ಕಿ ಕೂಡ ತೊಗೊಳ್ಬೋದು. ಇದು ಏನಂದರೆ ಮನೇಲಿರೋ ನೆಗೆಟಿವಿಟಿಯನ್ನು ಹೋಗ್ಲಾಡಿಸಿ ಮನೆಯಲ್ಲಿ ಪಾಸಿಟಿವಿಟಿ ಬರೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗೆ ಮನಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಮನೆಯಲ್ಲಿ ಲಕ್ಷ್ಮಿ ಉಳಿಯೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಮಾವಾಸ್ಯೆ ಪೂರ್ಣಿಮೆ ದಿನಗಳಲ್ಲಿ ನೀವು ಇದನ್ನು ಮಾಡ್ಕೊಳ್ಬಹುದು. ಇದನ್ನೆಲ್ಲ ಮಾಡಿ ನಿಮಗೆ ಎಲ್ಲಿ ಹಣ ಇಡ್ತಿರೋ ಅಂಥ ಕಡೆ ಅಥವಾ ದೇವ್ರ ಮನೆಯಲ್ಲಿ ಇದನ್ನು ಕೂಡ ಇಟ್ಕೊಳ್ಬೋದು. ನೀವು ಇದನ್ನು 3 ದಿವಸ, 9 ದಿವಸ ಅಥವಾ 5 ದಿವಸ ಇಟ್ಕೊಂಡು ನಂತರ ಯಾರೂ ತುಳಿದಿಲ್ಲ ಇರೋಂಥ ಜಾಗಕ್ಕೆ ಇದನ್ನು ಹಾಕಬೇಕು. ಆ ದುಡ್ಡನ್ನು ನೀವು ದೇವರ ಉಂಡಿಗೆ ಕೂಡ ಹಾಕ್ಬೋದು. ಇದು 2ನೇ ಮೆಥಡು. ಮನಿ ಮ್ಯಾನಿಫೆಸ್ಟ್ ಅಂದರೆ ಮನಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಮೇಯ್ನಾಗಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದನ್ನು ನಂತರ ಊದ್ಗಡ್ಡಿಯಲ್ಲಿ ಸ್ವಲ್ಪ ಹೊಗೆಯನ್ನು ಆಡಿಸ್ಬೇಕು. ಮೇಯ್ನ್ ಅದೇನೆಂದರೆ ಅಟ್ರಾಕ್ಟಿವನ್ನು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ 1 ಬೌಲಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. ಅಕ್ಕಿ ಕೂಡ ಅಷ್ಟೇ ಲಕ್ಷ್ಮಿ ಸಂಕೇತ ನಿಮಗೆ ಗೊತ್ತಿರೋ ಹಾಗೆ. ಹಾಗಾಗಿ ಇದು ಮನಿ ಅಟ್ರಾಕ್ಟ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂದರೆ ನಾವು ಏನೇ ಒಂದು ಮಾಡಿದ್ರೂ ಅದನ್ನು ನಂಬಿಕೆಯಿಂದ ಮಾಡಬೇಕು. ಇದು ಆಗುತ್ತೆ ಅಂತ ನಾವು ಡೌಟಲ್ಲಿ ಮಾಡೋಕ್ಕೋದ್ರೆ ಯಾವುದೇ ಒಂದು ಚಿಕ್ಕ ವ್ರತ ಕೂಡ ಸಕ್ಸಸ್ ಆಗೋದಿಲ್ಲ. ನಂಬಿಕೆ ಇಟ್ಟು ಇದಾಗುತ್ತೆ ಅಂತ ಖಂಡಿತ ಮಾಡಿ. ಹಾಗೆ ಇದಕ್ಕೆ ಚಕ್ಕೆ ತೊಗೊಳ್ತಾ ಇದ್ದೀನಿ. ಚಕ್ಕೆ ಅಷ್ಟೇ ಮನಿಯನ್ನು ಅಟ್ರಾಕ್ಟ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮಗೆ ಎಲ್ಲ ರೂಪದಲ್ಲೂ ಅಂದರೆ ಬೇರೆ ಬೇರೆ ವಿಧಾನದಲ್ಲಿ ನಮಗೆ ಮನಿ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಂಗಾಗಿ ಚಕ್ಕೆಯನ್ನು ಒಂದು 4 ಪೀಸಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಬೀ ಲೀವ್ಸ್ ಅಂದರೆ ಪಲಾವ್ ಎಲೆ ಅಂತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪನೂ ಕ್ರ್ಯಾಕ್ ಆಗಿರಬಾರ್ದು, ಮುರಿದಿರಬಾರ್ದು, ಆ ಥರ ನೋಡಿಕೊಂಡು ತೊಗೊಳ್ಳಿ. ಇದರಲ್ಲಿ ತುಂಬ ವಿಧಾನದಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾರೆ. ಅದರಲ್ಲಿ ಇದು ಒಂದು ವಿಧಾನ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮ್ಮ ಕೋರಿಕೆ ಏನಿದೆ ಅದನ್ನು ಇದ್ರ ಮೇಲೆ ಬರಿಬೇಕು. ಮೇಯ್ನಾಗಿ ನಾವು ಮನಿ ಅಟ್ರ್ಯಾಕ್ಟ್ ಮಾಡ್ತಿರೋದ್ರಿಂದ ಇದಕ್ಕೆ ಮನಿ ಫ್ಲೋಸ್ ಈಸಿಲಿ ಟು ಮೀ ಅಂತ ನಾನು ಬರಿತಾ ಇದ್ದೀನಿ. ಸೊ ಏನಂದರೆ ನಾವು ಮನಿ ಅಟ್ರ್ಯಾಕ್ಟ್ ಮಾಡ್ತಿರೋದ್ರಿಂದ ನಾವು ಇದನ್ನು ಬರ್ಕೊಳ್ಬೇಕು. ಅಥವಾ ನೀವು ಕನ್ನಡದಲ್ಲಿ ಬೇಕಾದ್ರೂ ಬರ್ಕೊಳ್ಬೋದು. ಅಂದರೆ ಇದೇನೆಂದರೆ ಪ್ರೆಸೆಂಟಲ್ಲಿ ಬರ್ಕೊಳ್ಬೇಕು. ಅಂದರೆ ಹಣದ ಅರಿವು ನನಗೆ ಈಸಿಯಾಗಿ ಅಂದರೆ ಸುಲಭವಾಗಿ ನನ್ನ ಹತ್ರ ಬರ್ತಾ ಇದೆ, ಅದನ್ನು ಚಿಕ್ಕ ಲೈನಾಗಿ ಬರ್ಕೊಳ್ಳಿ. ಅಂದರೆ ಹಣ ಅಥವಾ ಸಂಪತ್ತು ನನಗೆ ತುಂಬ ಸುಲಭವಾಗಿ ಸಿಗ್ತಿದೆ ಅಥವಾ ಸಿಕ್ಕಿದೆ ಅಂತ ಬರ್ಕೊಂಡ್ರೆ ತುಂಬಾ ಒಳ್ಳೆಯದು. ಅಂದರೆ ನಮಗೆ ಆಗೋಗಿದೆ, ಅದನ್ನು ನಾವು ಎಂಜಾಯ್ ಮಾಡ್ತಾಯಿದ್ದೀವಿ, ತುಂಬ ಖುಷಿ ಪಡ್ತಾ ಇದ್ದೀವಿ ಅನ್ನೋ ರೀತಿ. ಅಂದರೆ ಈಗ ಎಕ್ಸಾಂಪಲ್, ಈಗ ಒಂದು ಒಡವೆ ತೊಗೊಂಡಿದ್ದೀವಿ, ನಾನು ತೊಗೊಂಡಿದ್ದೀನಿ ಅಂತ ಫೀಲ್ ಮಾಡೋದು ಬೇರೆ.
ತೊಗೊಳ್ತೀನಿ ಅನ್ನೋದೇ ಬೇರೆ, ನಾನು ತೊಗೊಂಡಿದ್ದೀನಿ ಅಂತ ಖುಷಿ ಪಡೋದೇ ಬೇರೆ. ಆ ಥರ ಪ್ರೆಸೆಂಟಲ್ಲಿ ಇದು ಆಗೋಗಿದೆ ಅನ್ನೋ ರೀತಿ ನಮಗೆ ಬರ್ಕೊಳ್ಬೇಕು ಇದನ್ನು. ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ. ನೀವು ಮನಸ್ಸಲ್ಲಿ ಕೂಡ ಯಾವಾಗಲೂ ಹೇಳ್ಕೊತಾ ಇರ್ಬೋದು, ಅಂದರೆ ಯೂನಿವರ್ಸ್ಗೆ ಹೇಳೋವಂಥದ್ದು. ನಾವು ಏನು ಯೂನಿವರ್ಸ್ಗೆ ನಾವು ಮನಸಾರ ಹೇಳ್ತೀವೋ ಆ ಯೂನಿವರ್ಸ್ ನಮಗೆ ಅದನ್ನು ಪ್ರತಿಫಲವಾಗಿ ನಮಗೆ ಕೊಡುತ್ತೆ. ನಮಗೆ ಎಷ್ಟೋ ಸರಿ ಚಿಕ್ಕ ವಯಸ್ಸಲ್ಲಿ ಕೆಲವೊಂದು ಅನುಭವ ಆಗಿರುತ್ತೆ, ನಾವು ಏನು ಅಂದ್ಕೊಂಡಿರ್ತೀವೋ ಅದು ಆಗೇ ಇರುತ್ತೆ. ಬಟ್ ಅದನ್ನೇ ಈ ಥರ ಮ್ಯಾನಿಫೆಸ್ಟ್ ಅಂತ ಕರೆಯುವಂಥದ್ದು. ಬಟ್ ನಮ್ಗೆ ಅದ್ರ ಬಗ್ಗೆ ಅಷ್ಟು ಅರಿವಿಲ್ಲ. ಹಾಗೆ ನೀವು ಯಾವುದಾದ್ರೂ ರೂಪಾಯಿ ಆಗ್ಬೋದು, ಅಂದರೆ 500 ಆಗ್ಬೋದು, 100 ಆಗ್ಬೋದು, ಯಾವುದಾದ್ರೂ ಸರಿ ಆ ನೋಟನ್ನು ತೊಗೊಂಡು 888 ಅಂತ ಬರ್ಕೊಳ್ಬೇಕು. ಸೊ ಬರ್ಕೊಂಡು ಅದನ್ನು ನಮ್ಮ ಕಡೆ ಈ ಥರ ರೌಂಡಾಗಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಬೋದು. ನೀವು ಬೇಕಿದ್ರೆ ಅಮೌಂಟ್ ಜಾಸ್ತಿ ಬೇಕಾದರೂ ಇಟ್ಕೊಳ್ಬಹುದು, ನಿಮ್ಮ ಆಯ್ಕೆ. ನಾನು 100 ರೂಪೀಸನ್ನ ತೊಗೊಂಡಿದ್ದೀನಿ. ಇದನ್ನು ನೀವು 1 ತಿಂಗಳವರೆಗೂ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದು, ಅಥವಾ ಅಮಾವಾಸ್ಯೆಗೆ ಇಟ್ಟು ನೆಕ್ಸ್ಟ್ ಪೂರ್ಣಿಮೆಗೆ ಕೂಡ ತೆಗಿಬೋದು, ನಿಮಗೆ ಅನುಕೂಲವಾದಂಗೆ. ಹಾಗೆ ಕೆಲವೊಂದು ಕಾಯಿನ್ ತೊಗೊಂಡಿದ್ದೀನಿ. ಇಂತಿಷ್ಟೇ ಅಂತ ಏನಿಲ್ಲ, ನೀವು 5 ರೂಪಾಯಿ ತೊಗೋಬೋದು, ಇಲ್ಲ 7 ರೂಪಾಯಿ, ಇಲ್ಲ 9 ರೂಪಾಯಿ ಈ ಥರ ತೊಗೋಬಹುದು. ಇದು ಏನಂದರೆ ಮನಿ ಅಟ್ರಾಕ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದಾದ ನಂತರ ಎಲ್ಲವನ್ನೂ ಕೂಡ ಇಟ್ಟು ನಂತರ ಇನ್ನೊಮ್ಮೆ ಇದಕ್ಕೆ ಪೂಜೆ ಮಾಡಿ ನಾವು ದೇವರ ಮನೆಯಲ್ಲೇ ಇಡಬಹುದು. ಇದನ್ನು ಅಮಾವಾಸ್ಯೆ ತಪ್ಪಿದರೆ ಹುಣ್ಣಿಮೆಯಲ್ಲಿ ಮಾಡಿದ್ರೆ ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನೀವು ಒಂದು ವೇಳೆ ಬೇರೆ ದಿನದಲ್ಲಿ ಮಾಡ್ತೀನಿ ಅಂದರೆ ಶುಕ್ರವಾರ ಈ ಥರ ದಿನಗಳಲ್ಲಿ ಮಾಡಬಹುದು. ಬಟ್ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ನಂತರ ನೀವು ಈ ಅಕ್ಕಿಯನ್ನು ಯಾರೂ ಓಡಾಡದೆ ಜಾಗಕ್ಕೆ ನೀವು ಹಾಕಬಹುದು. ಆ ದುಡ್ಡನ್ನು ಕೂಡ ನೀವು ಎಲ್ಲಿ ನಿಮ್ಮ ಪ್ಯಾಕೆಟಲ್ಲಿ ಎನಿ ಟೈಮ್ ಇಟ್ಕೊಳ್ಳೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲ ನೀವು ಎಲ್ಲಿ ಅಮೌಂಟ್ ಇಡ್ತೀರೋ ಆ ಜಾಗದಲ್ಲಿ ಆ ಒಂದು ಅಮೌಂಟನ್ನು ಇಟ್ಕೊಳ್ಬಹುದು. ಈ ಥರ ಮಾಡೋದ್ರಿಂದ ನಿಮಗೆ ಮನಿ ಅಟ್ರಾಕ್ಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಾನು ಮೊದಲನೇಗೆ ತೋರಿಸಿದಂಥ ಒಂದು ವಿಧಾನ ಏನಿದೆಯಾ ಅದು ನಮ್ಮ ಮನೆಯಲ್ಲೇ ಹಣ ಉಳಿಯೋದಕ್ಕೆ, ಹಾಗೆ ಮನೆಯಲ್ಲಿರುವಂಥ ಸಮಸ್ಯೆಗಳು ಕಡಿಮೆ ಆಗೋದಕ್ಕೆ ಆ ಒಂದು ವಿಧಾನ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಐ ಹೋಪ್ ಇವತ್ತಿನ ಎರಡೂ ವಿಧಾನ ಕೂಡ ನಿಮಗೆ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದರೆ ತುಂಬ ಜನಕ್ಕೆ ಶೇರ್ ಮಾಡಿ. ಹೊಸಬ್ರೇನಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಯಾಕೆಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಇನ್ನೇನಾದರೂ ನಿಮಗೆ ಈ ವಿಡಿಯೋ ಬಗ್ಗೆ ಡೌಟ್ ಏನಾದರೂ ಇತ್ತು ಅಂದರೆ ನನಗೆ ಖಂಡಿತ ಕಮೆಂಟ್ ಮಾಡಿ. ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಾನು ನಿಮಗೆ ನಿಮ್ಮ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಮ್ಯಾನಿಫೆಸ್ಟ್ ಅನ್ನೋದ್ರಲ್ಲಿ ತುಂಬ ಅಂದರೆ ತುಂಬ ವಿಧಾನಗಳಿದ್ದಾವೆ. ಲಾ ಆಫ್ ಅಟ್ರಾಕ್ಷನ್ ಅಂತ ಕರೀತಾರೆ ಇದಕ್ಕೆ. ಸೊ ನಿಮಗೇನಾದರೂ ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ಇನ್ನೂ ತಿಳ್ಕೊಂಡು ನಾನು ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ಇದನ್ನು ಒಮ್ಮೆ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಮೇಯ್ನಾಗಿ ಮನೇಲಿರೋಂಥ ಪಾಸಿಟಿವಿಟಿ ಅನ್ನೋದು ನಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನೆಗೆಟಿವಿಟಿಯನ್ನು ಹೋಗಲಾಡಿಸಿ ಮನೆಯಲ್ಲಿ ಪಾಸಿಟಿವ್ನೆಸ್ ಬರೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ಚಿಕ್ಕ ಪುಟ್ಟ ವಿಧಾನಗಳಿಗೇನು ಅಮೌಂಟ್ ಏನು ಖರ್ಚಾಗೋದಿಲ್ಲ ಅಲ್ವಾ. ನಾವು ಯಾರ್ಯಾರಿಗೋ ಕೊಟ್ಟು ನಾವು ದುಡ್ಡು ಕಳಿತೀವಿ. ಸೊ ನಾವು ದೇವರನ್ನು ನಂಬೋದ್ರಿಂದ ಏನು ತಪ್ಪೇನಿಲ್ಲ. ಈ ಚಿಕ್ಕ ಪುಟ್ಟ ವಿಧಾನಗಳನ್ನು ಮನೆಯಲ್ಲಿ ಮಾಡೋದ್ರಿಂದ ಮನೆಯಲ್ಲಿರೋಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆ ಮನಿ ಅಟ್ರಾಕ್ಟ್ ಮಾಡೋದಕ್ಕೆ, ಲಕ್ಷ್ಮಿ ಮನೆಯಲ್ಲೇ ಉಳಿಯೋದಕ್ಕೆ ಈ ಒಂದು ವಿಧಾನಗಳು ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಖಂಡಿತ ಈ ವಿಧಾನಗಳನ್ನು ಟ್ರೈ ಮಾಡಿ. ಹಾಗೆ ನೀವೆಲ್ಲ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಥವಾ ಬೇರೆ ಬೇರೆ ವ್ರತಗಳನ್ನ ಯಾವೆಲ್ಲ ನೀವು ಮಾಡ್ತೀರಾ ನಿಮಗೆ ಗೊತ್ತಿರೋದನ್ನ ಖಂಡಿತ ನನಗೂ ಹೇಳಿ. ನಾನು ಕೂಡ ಅದನ್ನು ಮತ್ತೆ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.